ನಿಮ್ಮದು ಹಾಲು ಕಾಯಿಸ್ತೀರಲ್ಲ, ಡೈಲಿ ಹಾಲು ಕಾಯಿಸ್ಬೇಕಾದ್ರೆ ಕೆನೆ ಬರುತ್ತಲ್ಲ, ಕೆನೆ ಎಲ್ಲ ಒಂದು ಕಡೆ ಸ್ಟೋರ್ ಮಾಡಿ ಇಟ್ಕೊಂಬಿಡಿ. ಈ ಥರ ವಾಟರ್ ಬಾಟಲ್ ವೇಸ್ಟ್ ಅಂತ ಎಸೆಯೋಕ್ಕೆ ಹೋಗ್ಬೇಡಿ. ಈ ಥರ ಬಾಟಲ್ಗಳು ಯೂಸ್ ಮಾಡಿಕೊಂಡ್ರೆ ಫ್ರಿಜ್ಜಲ್ಲಿ ಇಡೋದಕ್ಕೆ ಸ್ಪೇಸು ಕಮ್ಮಿ ತಗೊಳುತ್ತೆ, ಚೆನ್ನಾಗಿರುತ್ತೆ. ಕೆನೆ ಅಂದರೆ ತುಂಬ ಏನು ಜಾಸ್ತಿ ಬಂದಿರಲ್ವಲ್ಲ, ಸ್ವಲ್ಪ ತಾನೇ ಕೂಡಿಡೋದು. ವಾರಕ್ಕೊಂದು ಸಾರಿ ಹಿಂಗೆ ಕೂಡಿಟ್ಬಿಟ್ಟು ಇದನ್ನು ಈ ಸ್ವಲ್ಪ ಇದ್ದರೆ ಈ ಬಾಟಲ್ನೇ ಹಿಂಗೆ ಟೈಟ್ ಮುಚ್ಚಳ ಮಾಡಿಬಿಟ್ಟು ಹಿಂಗೆ ಶೇಕ್ ಮಾಡಿದ್ರೆ ಬೆಣ್ಣೆ ಬರುತ್ತೆ. ಸ್ವಲ್ಪ ಜಾಸ್ತಿ ಇದೆ, ಕೈಯೆಲ್ಲ ನೋಯುತ್ತೆ, ಶೇಕ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತಂದರೆ ಈ ಫ್ರಿಜ್ಜಲ್ಲಿ ಹೆಂಗಿದ್ರು ಹಿಟ್ಟು ಕೂಲಾಗಿರುತ್ತೆ. ಆವಾಗ ಏನು ಮಾಡಿ, ಒಂದು ಮಿಕ್ಸಿ ಜಾರ್ ತಗೊಂಡು ಈ ಥರ ಜಾರ್ಗೆ ಹಾಕ್ಕೊಬಿಡಿ. ಜಾರ್ಗೆ ಹಾಕ್ಕೊಂಡು 1-2 ನಿಮಿಷ ಮಿಕ್ಸಿ ಇದು ಮಾಡಿಬಿಡಿ, ಗ್ರೈಂಡರ್ ಮಾಡಿಬಿಡಿ, ಇದು ಶೇಕ್ ಮಾಡಿಬಿಡಿ, ಜ್ಯೂಸ್ ಮಾಡ್ದಂಗೆ. ಆಗ ಅದು ಬೆಣ್ಣೆ ಬರುತ್ತೆ, ಮೇಲೆ ಬೆಣ್ಣೆ ತೇಲ್ತಾ ಇರುತ್ತೆ. ಅದನ್ನು ಯೂಸ್ ಮಾಡ್ಕೋಬೋದು. ಒಳ್ಳೆ ಟಿಪ್ಸ್ ಅಲ್ಲ. ಇಷ್ಟ ಆದರೆ ಲೈಕ್ ಮಾಡಿ.